ಬಂತು ಕಂದ ಕಂದ ಯಾತಕ್ಕಿಂತ ಬುದ್ಧಿ ಬಂತು ಕಂದ ಕಂದ ಪ್ರೀತಿಯೇನೋ ಮರಣದೊಸಗೆ ಕಂದ ಕಂದ ನಿನಗೆ ಪ್ರೀತಿಯೇನೋ ಮರಣದೊಸಗೆ ಕಂದ ಕಂದ ಅಭಿಮನ್ಯು, ಏನು ದ್ರೋಣರು ರಚಿಸಿದ ಚಕ್ರವ್ಯೂಹದಲ್ಲಿ ಪ್ರಬಲ ಪರಾಕ್ರಮಿಗಳಾದ ಶಲ್ಯ, ಶಕುನಿ, ದುಶ್ಯಾಸನ ಮುಂತಾದವರು ಇದ್ದಾರೆ. ಹೀಗೆ ಈ ಪ್ರಬಲ ಪರಾಕ್ರಮಿಗಳ ಒಡನೆ ಹೋರಾಡುವುದೆಂದರೆ ಯಮನ ಬಳಿಗೆ ತಾನೇ ದಾರಿ ಮಾಡಿಕೊಂಡಂತೆ. ಚಕ್ರವ್ಯೂಹದ ಯುದ್ಧಕ್ಕೆ ಹೋಗುವುದು ಬೇಡ ಕಂದ, ಬೇರೆ ಎಲ್ಲಿಗಾದರೂ ಹೋಗು. ಕೋಟೆಯಲ್ಲಿ ಯಾರಿದ್ದಾರಮ್ಮ? ಕರ್ಣ, ಅಶ್ವತ್ಥಾಮಾದಿಗಳು ಇದ್ದಾರೆ. ಬಿಡು ಬಿಡು ತಾಯ ಕೇಳ್ತಡಿಗ ಕರ್ಣಾದ್ಯರ ಬಡಿವೇನು ನಿಮಿಷದಲ್ಲಿ. ಬಿಡು ಬಿಡು ತಾಯ ಕೇಳ್ತಡಿಗ ಕರ್ಣಾದ್ಯರ ಬಡಿವೇನು ನಿಮಿಷದಲ್ಲಿ. ಷಡುರಥರ ಚಂಡಾಡುವೆ ಷಡುರಥರ ಚಂಡಾಡುವೆ ನೋಡಿಗ ಹುಡುಗನ ವಿಕ್ರಮವ. ಷಡುರಥರ ಚಂಡಾಡುವೆ ನೋಡಿಗ ಹುಡುಗನ ವಿಕ್ರಮವ. ಯುದ್ಧಕ್ಕೆ ಹಿಂಜರಿಯಬೇಕೆ? ಮೂರು ಲೋಕದ ಗಂಡನ ಮಗನಾದ ನಾನು ರಣ ಹೇಡಿಯಂತೆ ಅಡಗಿ ಕುಳಿತಿರಬೇಕೆ? ದೇವನ ತಂಗಿಯಾದ ನೀನು ಎತ್ತಿರುವುದು ಹೇಡಿಯನಲ್ಲ, ರಣ ಧೀರನನ್ನು. ನೀನು ಏನೇ ಹೇಳಿದರೂ ನಾನು ಕೇಳುವವನಲ್ಲ. ನನಗೆ ಯುದ್ಧಕ್ಕೆ ಹೋಗಲೇಬೇಕಮ್ಮ. ಮಗ ಅಭಿಮನ್ಯು, ಇದು ನೀತಿಯಲ್ಲ. ನೀತಿಯಲ್ಲ ಪೋಪುದಿಂದು ಕಂದ ಕಂದ. ನೀತಿಯಲ್ಲ ಪೋಪುದಿಂದು ಕಂದ ಕಂದ. ಎನ್ನ ಖಾತಿಸಿ ಪೋಗಯ್ಯ ರಣಕ್ಕೆ ಕಂದ ಕಂದ. ಎನ್ನ ಖಾತಿಸಿ ಪೋಗಯ್ಯ ರಣಕ್ಕೆ ಕಂದ ಕಂದ. ಸುಕುಮಾರ, ದ್ರೋಣರು ರಚಿಸಿದ ಚಕ್ರವ್ಯೂಹದಲ್ಲಿ ಏನೋ ಮೋಸವಿದೆ ಕಂದ, ಅದಕ್ಕೆ ಬೇಡ ಎಂದೆ. ಅಮ್ಮ, ಈಗ ನಡೆಯುವ ಮಹಾಸಂಗ್ರಾಮ ಮೋಸವಲ್ಲದೆ ಮತ್ತೇನು? ಎಷ್ಟು ದಿನದ ಯುದ್ಧದಲ್ಲಿ ನನ್ನಂತೆ ಅದೆಷ್ಟೋ ಯುವಕರು ಬಲಿಯಾಗಿದ್ದಾರೆ. ನಾನು ಕೋಟೆಯನ್ನು ಪ್ರವೇಶ ಮಾಡದಿದ್ದರೆ ಪಾಂಡವರಾಜನ ಬಗ್ಗೆ ಸೋಲು ಖಂಡಿತ. ದೊಡ್ಡಪ್ಪನಿಗೆ ಮಾತು ಕೊಟ್ಟು ಬಂದಿದ್ದೇನೆ. ಈಗ ನಾನು ಹೊರಟೆ. ಅಭಿಮನ್ಯು, ಏನು? ಯಾವ ತಾಯಿಯು ತನ್ನ ಮಗನನ್ನು ಬಲಿ ಕೊಡಲು ಸಿದ್ಧಳಾಗಿರುವುದಿಲ್ಲ. ನೀನು ಏನೇ ಹೇಳಿದರು ನಾನು ನೀನನ್ನು ಚಕ್ರವ್ಯೂಹಕ್ಕೆ ಹೋಗಲು ಬಿಡುವುದಿಲ್ಲ. ಹಠ ಮಾಡಬೇಡ. ಇದು ಹಠ ಅಲ್ಲ ಅಮ್ಮ. ಪಾಂಡವರು ಉಳಿಯುವ ಅಳಿವಿನ ಪ್ರಶ್ನೆ. ನಾನು ಕೋಟೆಯನ್ನು ಪ್ರವೇಶ ಮಾಡದಿದ್ದರೆ ಕೌರವರಿಗೆ ಗೆಲುವು ಖಂಡಿತ. ನಿನಗೆ ಚಕ್ರವ್ಯೂಹದ ಯುದ್ಧಕ್ಕೆ ಹೋಗಲೇಬೇಕೇ? ಹೌದಮ್ಮ. ನಿನಗೆ ಚಕ್ರವ್ಯೂಹದ ಯುದ್ಧಕ್ಕೆ ಹೋಗಲೇಬೇಕೇ? ಹೌದಮ್ಮ. ಹಾಗಿದ್ದರೆ ನಿನ್ನ ಮರಣ ಮಾತು ಕೇಳುವ ಮೊದಲು ನನ್ನ ಮರಣವನ್ನು ನೋಡಿ ಹೋಗು. ಅಮ್ಮ ತಡೆವರೆ ಎಲೆ ತಾಯೇ. ತಡೆವರೆ ಎಲೆ ತಾಯೇ. ಈ ಪರಿ ನುಡಿವರೆ
ಮರುಗುವರೆ ನೀನೆಂದ ಅಭಿಮನ್ಯು ಅಮ್ಮ, ವೀರಮಾತೆಯಾದ ನಿನ್ನ ಬಾಯಿಂದ ಇಂತಹ ಮಾತು ಬರಬಹುದೇ? ಮಗನ ಮರಣದಿಂದ ಆಗುವ ನೋವೆಷ್ಟೆಂಬುದನ್ನು ಊಹಿಸುವುದು ಕಷ್ಟ. ಆದರೆ ಏನು ಮಾಡೋಣ? ಭೀಮ, ನಕುಲ, ಸಹದೇವರೆಲ್ಲ ಕೋಟೆಯನ್ನು ಪ್ರವೇಶ ಮಾಡದೆ ಮರಳಿ ಬಂದಿದ್ದಾರೆ. ಕುರುಕ್ಷೇತ್ರ ಸಮರ ಇಂದಿಗೆ ಕೊನೆಗೊಳ್ಳಬೇಕೇ? ಹಸ್ತಿನಾವತಿ ಅಧಿಕಾರ ಆ ಪಾಪಿಗಳಿಗೆ ತಕ್ಕಬೇಕೆ? ಹೇಳಮ್ಮ, ನಮಗೂ ಸ್ವಾತಂತ್ರ್ಯ ಬೇಕಲ್ಲವೇ? ಅದಕ್ಕಾಗಿ ನಾನು ನನ್ನಂತವರು ಈ ಯುದ್ಧದಲ್ಲಿ ಭಾಗವಹಿಸಲೇಬೇಕು. ನಿಮ್ಮ ಕಣ್ಣೀರನ್ನು ನಾನು ನೋಡಲಾರೆ. ಅಳಬೇಡಿ ಅಮ್ಮ. ಸೂರಿವ ಕಂಬನಿಯನ್ ಸೂರಿವ ಕಂಬನಿಯನ್ ಸೆರಗಿಂದೊರೆಸಿ ಸೆರಗಿಂದೊರೆಸಿ ಜನನಿಯ ಪಾದಕ್ಕೆ ರಘುತ ಜನನಿಯ ಪಾದರಾಜವನು ಶಿರದೊಳಂತ ಪಾರ್ಥನಂದನ ಹೊರಟನಾಗ ಪಾರ್ಥನಂದನ ಹೊರಟ ಧ್ಯೇಯಂ ದೈತ ಧ್ಯೇಯಂ ದೈತ ದೈತ ಕುರುಕ್ಷೇತ್ರಕ್ಕೆ ಹೋಗುವ ರಥವನ್ನು ಸಿದ್ಧಪಡಿಸಿದ್ದೇನೆ. ಕುದುರೆಗಳನ್ನು ಸಜ್ಜುಗೊಳಿಸಿ ಹ. ರಥಕ್ಕೆ ಬಿಗಿದಿದ್ದೇನೆ. ಓಹೋ ಬಿಲ್ಲು, ಬಾಣ, ಈಟಿ, ಕಟಾರಿ, ಖಡ್ಗ, ಗದೆ ಮೊದಲಾದ ಆಯುಧಗಳನ್ನು ರಥದಲ್ಲಿರಿಸಿದ್ದೇನೆ. ದೊಮ್ಯಾದಿ ಬ್ರಾಹ್ಮಣನು ಅಭಿಮನ್ಯುಗೆ ಜಯವಾಗಲಿ ಎಂದು ಹರಸುತ್ತಾರೆ. ಇಕ್ಕೆಲದ ನಾರಿಗಳು ಬಿಟ್ಟ ಕಣ್ಣಿಂದ ಆಶ್ಚರ್ಯಚಕಿತರಾಗಿ ನೋಡುತ್ತಿದ್ದಾರೆ. ವೈರಿಗ ಮೃಗೇಂದ್ರ ಬರುತ್ತಿದ್ದಾನೆ. ವೈರಿ ವಿಪಿನ ಕುಟಾರ ಬರುತ್ತಿದ್ದಾನೆ. ದಾರಿ ಬಿಡಿ. ಧ್ಯೇಯಂ ದೈತ ಧ್ಯೇಯಂ ದೈತ
ನಿರ್ಮಾಣವಾಗಬೇಕು. ಭರತ ಭೂಮಿ ಪುಣ್ಯ ಭೂಮಿಯಾಗಬೇಕಾದರೆ ದೇಶದ್ರೋಹಿಗಳು ನಿಮ್ಮಂತ ಪಾಪಿಗಳು ಸಾಯಲೇಬೇಕು. ಆವಾಗಲೇ ಭಾರತ ಮಾತೆಯ ಕನಸು ನನಸಾದೀತು. ಅಧಿಕ ಪ್ರಸಂಗಿ ಮಾತನಾಡಲು ಬಿಟ್ಟರೆ ಬಹಳ ಮಾತನಾಡಿಸಿ ಮಾತಕ್ಕೆ ಇಂದು ನನಗೆ ಸೇರಿಸಿಕ್ಕಿರುವ ನಿನ್ನ ಶಿರವನ್ನು ಚೆಂಡಾಡಬಹುದು. ದ್ರೋಣೇರಿ, ನಿನ್ನನ್ನು ಬಿಡಿಸುವುದಕ್ಕೆ ಯಾರು ಬರುತ್ತಾನೆ? ಆ ದ್ರೋಣನೋ, ಕೃಪನೋ, ಶಕುನಿಯೋ ಅಥವಾ ನಿನ್ನ ಮಿತ್ರಕರ್ಣನೋ? ನಿನಗೆ ಬಾಯಿ ಬರುವುದಿಲ್ಲವೇ? ಕರೆಯುತ್ತೇನೆ ಅವರನ್ನು. ನಿನ್ನ ಮಿತ್ರ ನನಗೆ ಸರಿಸಿಕ್ಕಿದ್ದಾನೆ. ಬಿಡಿಸು ಅವನನ್ನು. ಹುಡುಗ ಅಭಿಮನ್ಯು ನಿಲ್ಲಲ್ಲಿ. ಗುರುಗಳ ಪಾದಕ್ಕೆ ನಮೋ ನಮಃ. ಯಾರೋ ನಿನ್ನ ಗುರುಗಳು? ಮತ್ಯಾರು? ತಾವೇ. ಅದು ಹೇಗೆ? ನನ್ನ ತಂದೆಯವರಿಗೆ ನೀವು ಗುರುಗಳು, ನನಗೆ ನನ್ನ ತಂದೆ ಗುರುಗಳು. ಆದುದರಿಂದ ನೀವು ಬರೀ ಗುರುಗಳಲ್ಲ, ಪರಮ ಗುರುಗಳು. ಹೌದೇ? ಆ ಪಾವನೆ ನಿನಗಿದ್ದರೆ ನನಗೆ ಗುರುದಕ್ಷಿಣೆಯನ್ನು ಕೊಡುವೆಯಾ? ನಿಮಗೆ ಗುರುದಕ್ಷಿಣೆ ಕೊಡಬೇಕಾದರೆ ನಾನು ಸ್ವಲ್ಪ ಯೋಚಿಸಬೇಕಾಗುತ್ತದೆ. ಯಾಕೆ ಯೋಚಿಸಬೇಕು? ನಿಮ್ಮನ್ನೇ ಗುರು ಎಂದು ನಂಬಿದ ಮುಗ್ಧ ಮನಸ್ಸಿನ ಏಕಲವ್ಯರ ಹೆಬ್ಬೆರಳುಗಳನ್ನು ಸ್ವಾರ್ಥ ಸಾಧನೆಗಾಗಿ ಬರೆದವರು ನೀವು. ಏಕಲವ್ಯನಂತೆ ನಾನು ಭಾವಜೀವಿಯಲ್ಲ, ವೀರ ಕ್ಷತ್ರಿಯ. ಶರಮುಖಿಯನ್ನು ಗುರುದಕ್ಷಿಣೆ ಕೊಡುತ್ತೇನೆ. ನಿನ್ನನ್ನು ಇದುವರೆಗೆ ಬಿಟ್ಟಿದ್ದೆ ತಪ್ಪಾಯಿತು. ಮಾತನಾಡಲು ಬಿಟ್ಟರೆ ಬಹಳ ಮಾತನಾಡುತ್ತೀಯ. ನೀತಿ ಬಾಹಿರರಾದ ನಿಮ್ಮ ಬಾಯಿಂದ ನೀತಿಯ ಪಾಠವನ್ನು ಹೇಳಲು ಹೊರಟಿದ್ದೀರಾ. ಮೊದಲು ನನ್ನನ್ನು ದೂರದಲ್ಲಿ ಸರಿಸಿ ಬನ್ನಿ ಯುದ್ಧಕ್ಕೆ. ಅಭಿಮನ್ಯು ಎಲ್ಲಲ್ಲಿ? ಕಾಣಿಸುತ್ತಿಲ್ವಾ? ನಿಂತೇ ಇದ್ದೇನೆ. ಎಲ್ಲವ ಬಾಲಕ? ಎಲ್ಲ ಓ ಬಾಲಕನೇ ಕೇಳು. ಅಭಿಮನ್ಯು ಎಲ್ಲಲ್ಲಿ? ಕಾಣಿಸುತ್ತಿಲ್ವಾ? ನಿಂತೇ ಇದ್ದೇನೆ. ದುರಧೀರ ಕರ್ಣವನ್ನಿದ್ದೇನೆ. ನನ್ನೊಡನೆ ಯುದ್ಧ ಮಾಡುವೆಯಾ? ಆಡಿದ ಮಾತನ್ನು ಮಾಡಿ ತೋರಿಸಲಾಗದೆ ಕೌರವನ ಬಳಿ ಎಂಜಲಿಗೆ ಕೈಯಾಡುವ ಕರಡು. ಬಾ ಯುದ್ಧಕ್ಕೆ. ಧೇಮ್ ತೈತೋ ಧೇಮ್, ಧೇಮ್ ತೈತೋ ಧೇಮ್. ಯಾವ ರೀತಿಯ ಪ್ರಯತ್ನ ಮಾಡಿದರು ಆ. ಹುಡುಗನನ್ನು ನಮ್ಮಿಂದ ಗೆಲ್ಲಲು ಸಾಧ್ಯವಾಗದೆ ಹೋಯ್ತಲ್ಲ. ಓಹೋ, ನ್ಯಾಯಸಮ್ಮತವಾದ ಯುದ್ಧದಲ್ಲಿ ಆತನನ್ನು ಗೆಲ್ಲಲು ಸಾಧ್ಯವಿಲ್ಲ ಎಂದ ಮೇಲೆ ಉಪಾಯದಿಂದ ಬೆಲ್ಲಬೇಕು. ಅದಕ್ಕಾಗಿ ಬಾಲಕನ ಬಲುಗನ್ನೆ ಮುರಿಯಲು ಬಾಲಕನ ಬಲುಗನ್ನೆ ಮುರಿಯಲು ಲೀಲೆ
ತೋರಿಸಿದ್ದಾನೆ. ಹೌದು. ನ್ಯಾಯಸಮ್ಮತವಾದ ಯುದ್ಧವನ್ನು ಕೈಬಿಟ್ಟು ಬೇಡಿಗಳಂತೆ ಹಿಂದಿನಿಂದ ಬಿಲ್ಲನ್ನು ತುಂಡರಿಸು ಅಧರ್ಮವಲ್ಲವೇ? ಧರ್ಮ ಧರ್ಮ ಅಧರ್ಮಗಳನ್ನೆಲ್ಲ ನಾನು ನಿನ್ನಿಂದ ಕಲಿಯಬೇಕಾಗಿಲ್ಲ. ನಮ್ಮೆಲ್ಲರ ಗುರಿಯೊಂದೇ, ಕೌರವನಿಗೆ ಜಯವಾಗಬೇಕು. ಪಾಪ ಪುಣ್ಯಕ್ಕೆಲ್ಲ ಅವನೇ ಹೊಣೆಯಾಗಿರುತ್ತಾನೆ. ಹಾಗಾದರೆ ಯುದ್ಧದ ಕ್ರಮ ಹೇಗೆ? ನಾನು ಕೌರವ, ದುಶ್ಯಾಸನ, ಅಶ್ವತ್ಥಾಮ, ಶಲ್ಯ ಮೊದಲಾದ ವೀರರು ಆ ಅಭಿಮನ್ಯುನೊಡನೆ ಯುದ್ಧ ಮಾಡುತ್ತಿರುತ್ತೇವೆ. ಆ ಸಮಯದಲ್ಲಿ ನೀನು ಅವನ ಹಿಂದಿನಿಂದ ಬಂದು ಅವನ ಧನುಸ್ಸನ್ನು 3 ತುಂಡುಗಳಾಗಿ ಮಾಡು. 3 ತುಂಡುಗಳನ್ನಾಗಿ ಯಾಕೆ ಮಾಡಬೇಕು? 2 ತುಂಡುಗಳನ್ನಾಗಿ ಮಾಡಿದರೆ ಸಾಲದೆ? 2 ತುಂಡುಗಳಾಗಿ ಮಾಡಿದರೆ ಅದನ್ನು ಮತ್ತೆ ಜೋಡಿಸಿ ಯುದ್ಧ ಮಾಡುವ ತಂತ್ರ ಅವನಿಗೆ ತಿಳಿದಿದೆ. ನಮಗೂ ತಿಳಿಯದ ಯುದ್ಧ ತಂತ್ರವನ್ನು ಅವನಿಗೆ ಹೇಳಿಕೊಟ್ಟವರು ಯಾರು? ಆ ತಂತ್ರವನ್ನು ನಾನು ಅವನ ತಂದೆಯಾದ ಅರ್ಜುನಿಗೆ ಹೇಳಿಕೊಟ್ಟಿದ್ದೆ. ಆತ ಇವನಿಗೂ ಹೇಳಿಕೊಟ್ಟಿರಬಹುದು. ಅದಕ್ಕಾಗಿ ಮುಕ್ಕಡಿ ಮಾಡುವೆಂದೆ. ಸೈಂಧವ, ಯಾವ ಕಾರಣಕ್ಕೂ ಹುಡುಗ ಕೋಟೆ ಹೊರಗೆ ಹೋಗದಾಗೆ ನೋಡಿಕೋ. ಪ್ರತ್ಯಕ್ಷ ನಡನೆಯೇ ಬಂದರು ಕೋಟೆಯೊಳಗಿದ್ದ ಆ ಅಭಿಮನ್ಯುವನ್ನು ಹೊರಗೋಗಲು ಬಿಡಲಾರೆ. ಹಾಗಾದರೆ ಯುದ್ಧವನ್ನು ಪ್ರಾರಂಭಿಸಿ. ಧೇಮ್ ತೈತ ಧೇಮ್ ತೈತ ಧೇಮ್ ತೈತ ಹಲವು ಗಜವಂದಾಗಿ ಸಿಂಹದ ಮರಿಯನ್ನು ಕೊಲಿಸಿದಂತಾಯ್ತು. ಹಲವು ಗಜವಂದಾಗಿ ಸಿಂಹದ ಮರಿಯನ್ನು ಕೊಲಿಸಿದಂತಾಯ್ತು. ಭರತ ಭೂಮಿಯೊಳ್ ಮೊಳೆತ ಚಿಗುರನು, ಭರತ ಭೂಮಿಯೊಳ್ ಮೊಳೆತ ಚಿಗುರನು ಕರುಣವಿಲ್ಲದೆ ಹೊಸಕಿದರು ಶಿವ ಶಿವ. ಕರುಣವಿಲ್ಲದೆ ಹೊಸಕಿದರು ಶಿವ 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 ಶಿವ. ದುರವು ಜೀವನವಲ್ಲ ನಿರ್ಜನ ಸಾಮ್ರಾಜ್ಯ ಅಂತಿಮದಿ. ದುರವು ಜೀವನವಲ್ಲ ನಿರ್ಜನ ಸಾಮ್ರಾಜ್ಯ ಅಂತಿಮದಿ.
ಮುದದಳಲೋಚನೆಗೆ ಕಾಮಾರಿ ನಾಯಕಿಗೆ ವಿಮಲ ಕೋಮಲ ಗಾತ್ರಿ ಶರ್ವಾಣಿಗೆ